ಅವ್ರ ಮನೆಗೆ ನಮ್ಮದು ಒಂಥರ ಫ್ರೀಲ್ಯಾನ್ಸರ್ಗಳು ನಾವು. ಎನಿ ಟೈಮ್ ಚೆಕ್ ಇನ್ ಮಾಡ್ಬೋದಾಗಿತ್ತು, ಅಂದರೆ ಎನಿ ಟೈಮ್ ನಾವು ಒಳಗಡೆ ಯಾವಾಗಾರು ಹೋಗ್ಬೋದಾಗಿತ್ತು ಮೊದಲು. ಆಮೇಲೆ ತುಂಬ ಜನ ಶಿಷ್ಯರಾದಾಗ ಭಾಳ ಕಷ್ಟ ಇತ್ತು ನಮಗೆ. ಈಗ ಹೋದರೆ ಈಗ ಹೊಸದಾಗಿ ನೋಡ್ತಾ ಇದ್ದೀವಿ. ಇವತ್ತು ಗುರುಗಳ ಮನೆಗೆ ಬಂದಿದ್ದೀವಿ ಅಂತ ನಮ್ಮದು ತಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಕೂತ್ಕೊತಾ ಇದ್ವಿ ಅಲ್ಲಿ. ಗುರುವೇ ಶಿವನೇ ಶಂಕರಲಿಂಗ ಅಂದ. ಆಗಲ್ ತೆಗೆದ್ರು. ಏನಯ್ಯ ಭಿಕ್ಷಾ ಹಾಕ್ಬೋದಾ ಅಂದರು. ಅಕ್ಕಿ ತಗೊಂಬಂದು ಹಾಕಿದ್ರು. ಏನಾರು ತಿಂಡಿ ತಿಂತೇನಯ್ಯ ಹಿಂಗಂದ್ರು. ದೇವಸ್ಥಾನ ತನಕ ಹೋಗೋದು ಅಂತ, ದೇವಸ್ಥಾನ ತನಕ ಹೋಗಿ ಬರೋದು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಗಾಡಿ ಹಿಂಗೆ ತಿರ್ಸ್ಕೊಂಬನ್ನಿ ಅಂತ ಇರ್ಬೇಕು, ನಂಗೆ ಗೊತ್ತಿಲ್ಲ. ಅವ್ರು ದೇವಸ್ಥಾನ ತನಕ ಹೋಗಿ ಹಂಗಂತಕ್ದಂಗೆ ಅವ್ರು ಗಾಡಿ ಸ್ಟಾಪ್ ಮಾಡಲೇ ಇಲ್ಲ, ಸೀದಾ ಹೋಗಿ ದೇವಸ್ಥಾನ ತುಂಬಿಸ್ಕೊಂಬಂದ್ರು. ಶಂಕರಲಿಂಗ ಆಶ್ರಮಕ್ಕೆ ಹೋದ್ವಿ. ಎಲ್ಲ ಮುಗಿಸ್ಕೊಂಡ್ವಿ. ಈ ಥರ ಎಲ್ಲ ಕಡೆ ಸೇವಾರ್ಥ ಎಲ್ಲ ಆಯಿತು. ಬಾಕಿ ವಿಚಾರ ಎಲ್ಲ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನೇನಾದ್ರು ಹೇಳಿದರೆ ಜನಗಳೆಲ್ಲ ನನಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊತಾರೆ. ಅದನ್ನು ನಾನು ನನಗೆ ಹೇಳ್ಕೊತೀನಿ ಸರ್ ಅಂತ ಅಂದಿದ್ರು. ಅದ್ರ ಭಾವ ಏನು ಅಂತ ಹಿಡಿಬೇಕು ಸರ್. ನಿನ್ನೆ ಬೆಳಗ್ಗೆ ಅವನು ಶಿವನೇ ಶಂಕರಲಿಂಗ ಅಂದ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಒಂದು ದಿವಸ ಹೀಗೆ ಅವ್ರ ಮನೆಗೆ ನಮ್ಮದು ಒಂಥರ ಫ್ರೀಲ್ಯಾನ್ಸರ್ಗಳು ನಾವು. ಎನಿ ಟೈಮ್ ಚೆಕ್ ಇನ್ ಮಾಡ್ಬೋದಾಗಿತ್ತು, ಅಂದರೆ ಎನಿ ಟೈಮ್ ನಾವು ಒಳಗಡೆ ಯಾವಾಗಾರು ಹೋಗ್ಬೋದಾಗಿತ್ತು ಮೊದಲು. ಆಮೇಲೆ ತುಂಬ ಜನ ಶಿಷ್ಯರಾದಾಗ ಭಾಳ ಕಷ್ಟ ಇತ್ತು ನಮಗೆ. ಒಂದು ಬೌಂಡ್ರಿಯಿಂದ ಒಳಗಡೆ ನಾವು ಹೋಗೋಕ್ಕಾಗ್ತಿರ್ಲಿಲ್ಲ. ನಾನು ಆ ವಿಚಾರಕ್ಕೆ ಹೋಗಲ್ಲ. ಆದರೆ ಆ ಕಾಲದಲ್ಲಿ ನಮಗೆ ಒಂಥರ ಈ ಫ್ರೀ ವೀಸಾ ಎಂಟ್ರಿ ಇತ್ತು, ಸ್ಪೆಷಲ್ ಎಂಟ್ರಿ ಇತ್ತು. ಯಾವಾಗಂದ್ರೆ ಅವಾಗ ಗುರುಗಳ ಮನೆಗೆ ಹೆಂಗಂದ್ರೆ ಹಂಗೆ ಹೋಗ್ತಾ ಇದ್ವಿ. ಒಂದು ದಿವಸ ಹೋದ್ವಿ. ನಮಗೇನು ಅಂದರೆ ಇದೇ ಈಗ ಹೋದರೆ ಈಗ ಹೊಸದಾಗಿ ನೋಡ್ತಾ ಇದ್ದೀವಿ. ಇವತ್ತು ಗುರುಗಳ ಮನೆಗೆ ಬಂದಿದ್ದೀವಿ ಅಂತ ನಮ್ಮದು ತಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಕೂತ್ಕೊತಾ ಇದ್ವಿ ಅಲ್ಲಿ. ಇವತ್ತೇನಾದರೂ ಹೊಸ ವಿಷಯ ಸಿಗುತ್ತಾ ಯೋಚನೆಗೆ, ಚಿಂತನೆಗೆ ಅಂತ. ನಮಗೆ ಅವ್ರೇನೋ ಹೇಳ್ತಾರೆ, ನಾವೇನೋ ಅವ್ರ ಹತ್ರ ಕೇಳಬೇಕು ಅಂತ ಯಾವತ್ತೂ ಹೋದೋರಲ್ಲ. ಹೋಗಿದ್ವಿ, ಅವ್ರಿಗೆ ಅದು ಗೊತ್ತಿತ್ತು. ಹಾಗಾಗಿ ನಮಗೇನೋ ಬಾರಯ್ಯ, ಭಾಳ ಬೆಳಗಿಂದ ತುಂಬ ಜನ, ನೆನ್ನೆಲ್ಲ ಅಂತೂ ಸಂತೆ ಆಗ್ಬಿಟ್ಟಿತ್ತು ಕಣಯ್ಯ ಅಂತ ಹೇಳೋರು. ಆಮೇಲೆ ಮನೇಲಿದ್ವಿ, ಯಾರೂ ಇಲ್ಲ. ಅವ್ರ ಮನೆಯೊಳಗೂ ಯಾರೂ ಇರಲಿಲ್ಲ. ಮೋಸ್ಟ್ಲಿ ಅಮ್ಮ ಅವರೆಲ್ಲ ದೇವಸ್ಥಾನಕ್ಕೆ ಎಲ್ಲಿಗೋ ಹೋಗಿದ್ರು, ನಮ್ಗೆ ಗೊತ್ತಿಲ್ಲ. ಒಟ್ಟು ಗುರುನಾಥರು ನಾವು ಇದ್ವಿ. ಇನ್ನೊಂದು 2-3 ಜನ ನಮ್ಮ ಬಾಣವರ ಸ್ನೇಹಿತರು ಹುಡುಗರಿದ್ರು. ಅವರೆಲ್ಲ ಒಳಗಡೆ ಏನೋ ಕೆಲಸ ಮಾಡೋರು. ಒಬ್ಬ ಭಿಕ್ಷುಕ ಬಂದ. ಬಂದು ಹೊರಗಡೆ ನಿಂತ್ಕೊಂಡ. ಗುರುಗಳು ಬಂದರು, ಈ ಮಧ್ಯದ ಒಳಗಡೆ ನಿಂತ್ಕೊಂಡ್ರು. ಬಾಗಿಲು ಹಾಕಿತ್ತು ಮುಂದ್ಗಡೆ. ಹೊರಗಡೆ ನಿಂತ್ಕೊಂಡ. ಗುರುವೇ ಶಿವನೇ ಶಂಕರಲಿಂಗ ಅಂದ. ಆಗಲ್ ತೆಗೆದ್ರು. ಏನಯ್ಯ ಭಿಕ್ಷಾ ಹಾಕ್ಬೋದಾ ಅಂದರು. ಅಕ್ಕಿ ತಗೊಂಬಂದು ಹಾಕಿದ್ರು. ಏನಾರು ತಿಂಡಿ ತಿಂತೇನಯ್ಯ ಕಾಫಿ ಕುಡಿತೇನಯ್ಯ ಅಂದರು. ಸುಮ್ಮನಿದ್ದ. ಕಾಫಿ ಹಿಂಗಂದ್ರು. ಒಳಗಡೆ ಕಾಫಿ ಮಾಡ್ಕೊಂಬಂದರು. ಕಾಫಿ ಕೊಟ್ಟರು. ಕಾಫಿ ಕುಡ್ದ. ಸರಿ ಅಂದರು. ಹೊರಟ. ಅವನು ಹೊರಟ ಮೇಲೆ ಸ್ವಲ್ಪ ಹೊತ್ತಾಯಿತು, ಸುಮ್ಮನೆ ಇದ್ವಿ ನಾವು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಚಿಕ್ಕಮಗಳೂರಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಜ್ಯುವೆಲರಿ, ಅವ್ರದ್ದೊಂದು ಮಾರುತಿ ಆಮ್ನಿ ಗಾಡಿ ಬಂತು. ಏನು ಸಾರ್, ನೆನ್ನೆಯಿಂದ ನೆನೆಸ್ತಾ ಇದ್ದೆ, ಅಂತೂ ಬಂದ್ರಲ್ಲ ಅಂತ ಅವ್ರಿಗೆ ಕೈ ಮುಗಿದ್ರು. ಅವ್ರ ಗಾಡಿ ಬರ್ತಿದ್ದಂಗೆ ಅಲ್ಲಿ ಮನೆ ಮುಂದೆ ನಿಲ್ಲಿಸ್ತಾರೆ. ಹಿಂಗಂದ್ರು, ದೇವಸ್ಥಾನ ತನಕ ಹೋಗೋದು ಅಂತ, ದೇವಸ್ಥಾನ ತನಕ ಹೋಗಿ ಬರೋದು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಗಾಡಿ ಹಿಂಗೆ ತಿರ್ಸ್ಕೊಂಬನ್ನಿ ಅಂತ ಇರ್ಬೇಕು, ನಂಗೆ ಗೊತ್ತಿಲ್ಲ. ಅವ್ರು ದೇವಸ್ಥಾನ ತನಕ ಹೋಗಿ ಹಂಗಂತಕ್ದಂಗೆ ಅವ್ರು ಗಾಡಿ ಸ್ಟಾಪ್ ಮಾಡಲೇ ಇಲ್ಲ, ಸೀದಾ ಹೋಗಿ ದೇವಸ್ಥಾನ ತುಂಬಿಸ್ಕೊಂಬಂದ್ರು. ಎಲ್ಲಯ್ಯ ಇದು ಎಲ್ಲೋದ್ರು ಎಲ್ಲ ಅಂದರು. ಅಲ್ಲೆಲ್ಲ ಇದೆ ನಿಂತಿದ್ವಿ. ಅಲ್ಲೆಲ್ಲ ಬಂದರು. ಅದು ಮಾರುತ್ತಿದ್ದು ಡೋರ್ ಓಪನ್ ಆಯಿತು. ಹತ್ತಿ ಇದ್ರು. ನಾವು ಇದು ಕಾಮನ್ ನಮಗೆ.
ಎಲ್ಲ ತುಂಬ್ಕೊಂಡ್ವಿ. ಅವ್ನು ಇನ್ಯಾರ ಬರ್ತಿದ್ದ, ಅವ್ನು ಗೊತ್ತು ಅಂದ್ರು, ಹತ್ತು 2-3 ಜನ ಹಾಕಿ ಗುರುಗಳು ಮಧ್ಯೆ ಕೂತ್ಕೊಂಡ್ರು, ನಾವು ಪಕ್ಕ ಕೂತ್ಕೊಂಡ್ವಿ. ಡೋರ್ ಎಳೆದ್ರು, ಹೊರಡ್ತು. ಸಕ್ಕರೆ ಬಣ್ಣದಲ್ಲಿ ರೈಟಿಗೆ ತಿರ್ಕಳಿದ್ರು. ನಾವು ಯಥಾಸ್ಥಿತಿಯಲ್ಲಿ ಕೂತ್ಕೊಂಡು ಇವಾಗ ಇಲ್ಲಿ ಭದ್ರಾವತಿಗ ಇದಕ್ಕ ಅದಕ್ಕ ಅಂತ ಹಿಂಗೆ ಮಾಡ್ತಾ ಇದ್ವಿ. ಬಟ್ ಅವತ್ತು ಮಾತ್ರ ಸೀದಾ ಕೊಮ್ಮಾರನಹಳ್ಳಿ ಕೊಡಿದ್ರು ಗಾಡಿ. ಕೊಮ್ಮಾರನಹಳ್ಳಿವರೆಗೂ ನೆಲ್ಲೂ ಸ್ಟಾಪ್ ಮಾಡಲಿಲ್ಲ. ಶಂಕರಲಿಂಗ ಆಶ್ರಮಕ್ಕೆ ಹೋದ್ವಿ. ಎಲ್ಲ ಮುಗಿಸ್ಕೊಂಡ್ವಿ. ಈ ಥರ ಎಲ್ಲ ಕಡೆ ಸೇವಾರ್ಥ ಎಲ್ಲ ಆಯಿತು. ಬಾಕಿ ವಿಚಾರ ಎಲ್ಲ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಏನು ಅಂತ ಹಿಂಗೆ ಕ್ವಶನ್ ಮಾರ್ಕಲ್ಲಿದ್ದೆ. ಮತ್ತು ಅಲ್ಲಿಂದ ಬಂದು ಇನ್ನೊಂದು ದಿವಸ ನಡ್ಕೊಂಬರ್ಬೇಕಾದ್ರೆ ಹೇಳಿದರು, ನಾನು ಯಾವಾಗಲೂ ಶಬ್ದ ಬ್ರಹ್ಮನ್ನೇ ಆರಾಧನೆ ಮಾಡ್ತೀನಿ ಸರ್. ನಾನೇನಾದ್ರು ಹೇಳಿದರೆ ಜನಗಳೆಲ್ಲ ನನಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊತಾರೆ, ಅದನ್ನು ನಾನು ನನಗೆ ಹೇಳ್ಕೊತೀನಿ ಸರ್ ಅಂತ ಅಂದಿದ್ರು. ಜನ ಎಲ್ಲ ನಮಗೆ ಹೇಳ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊತಾರೆ, ನಾನು ಯಾರಿಗೂ ಹೇಳಲ್ಲ ಸರ್, ನನಗೆ ನಾನು ಹೇಳ್ಕೊತಾ ಇದ್ದೀನಿ. ನೋಡಿ, ನನಗೆ ನಾನು ಹೇಳ್ಕೊತಾ ಇದ್ದೀನಿ. ಶಬ್ದ ಬರೀ ಶಬ್ದ ಮಾತ್ರ ಹೇಳುತ್ತೆ, ಅರ್ಥ ತಲೆಗೆ ಸ್ಫುರಣೆ ಆಗುತ್ತೆ. ತಲೆ ಒಳಗಡೆ ಬ್ರೈನಲ್ಲಿ ಬುದ್ಧಿಗೆ ಅರ್ಥ ಸ್ಫುರಣೆ ಮಾಡುತ್ತೆ. ಅದ್ರ ಭಾವ ಏನು ಅಂತ ಹಿಡಿಬೇಕು ಸರ್. ನಿನ್ನೆ ಬೆಳಗ್ಗೆ ಅವನು ಶಿವನೇ ಶಂಕರಲಿಂಗ ಅಂದ. ಅವನು ಭಿಕ್ಷೆಗೆ ಬಂದಿದ್ದ, ಅವನಿಗೆ ಭಿಕ್ಷೆ ಹಾಕಿ ಕಳಿಸಿದ್ರು. ವಿಷಯಕ್ಕೆ ಹೋದ್ರೆ ಏನು ಹೇಳಿದ್ರು, ಅಯ್ಯೋ ಭಿಕ್ಷಕರು ಓಂ ನಮಃ ಶಿವಾಯ ಅಂತಾರೆ, ಏನೇನೋ ಹೇಳ್ತಾರೆ, ಯಾವುದೋ ಒಂದು ದೇವ್ರ ಹೆಸರು ಹೇಳ್ತಾರೆ, ಗೋವಿಂದ ಅಂತಾರೆ ಅಲ್ವಾ. ನಾವಾದ್ರೆ ಅಷ್ಟೇ ತಗೊಂಡ್ವಿ. ಅವ್ರೇನು ಹೇಳಿ ಶಿವನೇ ಶಂಕರಲಿಂಗ ಅಂದ, ವಿಷಯಕ್ಕೆ ಹೋಗಬೇಡ, ಭಾವನೆ ಮುಖ್ಯ. ಅಲ್ಲಿ ಶಂಕರಲಿಂಗ ಬಂತು, ಸೀದಾ ಶಂಕರಲಿಂಗ ಆಶ್ರಮ ಕೊಡಿದ್ರು ಗಾಡಿನ. ಅಲ್ಲ ಹಿಂಗ ಅನ್ಕೊಂಡ್ಬಿಟ್ಟು ನಾಳೆ ನಾವು ಆ ಥರದ್ದೆಲ್ಲ ಅಂದ್ರೆ ನಾವು ಗುರುಗಳು ಯಾವ ಥರ ಅಂತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.